know I do to make it through the times we had. I see it now, I see it now. ಹೈ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಇಲ್ಲಿ ನಿಮಗೆ ನಿಮ್ಮ ಮುಂದೆ ಡ್ಯೂಕ್ 250 ಇದೆ, KTM ಡ್ಯೂಕ್ 250 2019 ಮಾಡಲು. ಸೊ ಇವತ್ತು ನಾನು ಸ್ಲಿಪ್ಪರ್ ಕ್ಲಚ್ ಅಂದರೆ ಏನು ಅಂತ ಹೇಳ್ತಾ ಇರ್ತೀನಿ. ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ, ಸ್ಲಿಪ್ಪರ್ ಕ್ಲಚ್ ಅಂದರೆ ಏನು, ಅದೇನದು ಗಾಡೀಲಿ ಆಫರ್ ಮಾಡೋದು ಅಂತ. ಇವಾಗೆಲ್ಲ ತುಂಬ ಕಾಮನ್ ಆಗಿದೆ, R15 ಆಫರ್ ಮಾಡ್ತಾನೆ, ಎಲ್ಲದರಲ್ಲೂ ಆಫರ್ ಮಾಡ್ತಾನೆ ಇವಾಗ ಸ್ಲಿಪ್ಪರ್ ಕ್ಲಚ್ಚು. ಸೊ ಅದು ಏನು ಅಂತ ಬೇಸಿಕ್ಕಾಗಿ ಹೇಳ್ತಾ ಇರ್ತೀನಿ ನಿಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟ್ ಮಾಡೋಣ. ಸೊ ಸ್ಲಿಪ್ಪರ್ ಕ್ಲಚ್ ಅಂದರೆ ಬೇಸಿಕ್ಲಿ ಏನೂ ಇಲ್ಲ. ಇಲ್ಲಿ ನಿಮಗೆ ಕ್ಲಚ್ ಇದ್ದರೆ ಇಲ್ಲಿ ನಿಮಗೆ ಕ್ಲಚ್ ಕಾಣಿಸುತ್ತೆ, ಒಳಗೆ ಕ್ಲಚ್ ಪ್ಲೇಟ್ಸ್ ಇರುತ್ತೆ. ಸೊ ಆ ಕ್ಲಚ್ ಪ್ಲೇಟ್ಸ್ಗೆ ಎಕ್ಸ್ಟ್ರಾ ಶಿಮ್ಸ್ ಕೊಟ್ಟಂಗೆ ಒಂದು ಪ್ಲೇಟ್ ಕೊಟ್ಟಿರ್ತಾನೆ. ಸೊ ಏನಾಗುತ್ತೆ, ನೀವು ಕ್ಲಚ್ಚನ್ನು ನಾರ್ಮಲ್ ಟೈಪ್ ಕ್ಲಚ್ಚಲ್ಲಿ ಏನಾಗುತ್ತೆ ಅಂದರೆ, ನೀವು ಕ್ಲಚ್ಚನ್ನು ಹಿಡಿದ್ಬಿಟ್ಟು ಗೇರ್ ಡೌನ್ ಮಾಡಿ ಫಾಸ್ಟಾಗಿ ರಿಲೀಸ್ ಮಾಡಿದ್ರೆ ವೀಲ್ ಲಾಕ್ ಆಗೋ ಚಾನ್ಸಸ್ ಇದೆ. ಅಂದರೆ ಇವಾಗ ಹೈ ಸ್ಪೀಡಲ್ಲಿ ಜಾಸ್ತಿ ಯೂಸ್ ಆಗೋದಿದ್ದು, ಸಿಟೀಲಿ ಜಾಸ್ತಿ ಯೂಸ್ ಆಗೋಲ್ಲ. ಇವಾಗ ಟ್ರ್ಯಾಕಲ್ಲಿ ನೀವು ಟರ್ನ್ ಮಾಡ್ತಾಯಿದ್ದೀರಾ, ಆವಾಗ ಏನಾಗುತ್ತೆ ಅಂದರೆ, ನೀವು ಹೈ ಸ್ಪೀಡಲ್ಲಿ ಇರ್ತೀರಾ, ಅರೌಂಡ್ ಅಪ್ರಾಕ್ಸಿಮೇಟಾಗಿ 80-90 ಇರ್ತೀರಾ ಅಂದ್ಕೊಳ್ಳಿ. ಸೊ 80-90 ಇರ್ತೀರಾ, ಕ್ಲಚ್ಚನ್ನು ಹಿಡಿದ್ಬಿಟ್ಟು ಸಡನ್ನಾಗಿ ಗೇರ್ ಡೌನ್ ಮಾಡಿ ಕ್ಲಚ್ಚನ್ನು ಸಡನ್ನಾಗಿ ಇನ್ಸ್ಟೆಂಟಾಗಿ ಬಿಡ್ತೀರಾ. ಸೊ ಇನ್ಸ್ಟೆಂಟಾಗಿ ಬಿಟ್ಟಾಗ ಏನಾಗುತ್ತೆ, ವೀಲ್ ಲಾಕ್ ಆಗುತ್ತೆ ಹಿಂದ್ಗಡೆ. ಏನಕ್ಕೆ ವೀಲ್ ಲಾಕ್ ಆಗುತ್ತೆ ಅಂದರೆ, ಸಡನ್ನಾಗಿ ಒಂಥರ ರಿಡಕ್ಷನ್ ಇನ್ ಸ್ಪೀಡ್ ಆಗುತ್ತೆ, ಅಂದರೆ ಒಂದೇ ಸತಿಗೆ ಸ್ಪೀಡ್ ಕಟ್ ಡೌನ್ ಆಗುತ್ತೆ. ಸೊ ಏನಾಗುತ್ತೆ, ಅವಾಗ ವೀಲ್ ಲಾಕ್ ಆಗುತ್ತೆ. ಆ ವೀಲ್ ಲಾಕ್ ಆಗೋದನ್ನು ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡುತ್ತೆ ಅಂದರೆ ಸ್ಲಿಪ್ಪರ್ ಕ್ಲಚ್ಚು, ನೀವು ಗೇರ್ ಡೌನ್ ಮಾಡಿ ಕ್ಲಚ್ಚನ್ನು ಜೋರಾಗಿ ಬಿಟ್ಟಾಗ್ಲೂ ಆ ಕ್ಲಚ್ಚನ್ನು ಸ್ಲೋ ಆಗಿ ರಿಲೀಸ್ ಮಾಡೋ ಕೆಲಸ ಬಂದುಬಿಟ್ಟು ಸ್ಲಿಪ್ಪರ್ ಕ್ಲಚ್ಚದು. ಸೊ ಅದು ಏನು ಮಾಡುತ್ತೆ, ವೀಲ್ ಲಾಕ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ ಮತ್ತು ನಿಮಗೆ ಫಾಸ್ಟರ್ ಡೌನ್ ಶಿಫ್ಟ್ಸ್ ಮಾಡೋಕ್ಕೆ ಬಿಡುತ್ತೆ. ಸೊ ನೀವು ಅವಾಗ ಚಿಂತೆ ಮಾಡೋದು ಬೇಡ ವೀಲ್ ಲಾಕ್ ಆಗೋದ್ರ ಬಗ್ಗೆ. ನೀವು ಆಟೋಮೆಟಿಕ್ಕಾಗಿ ಸುಮ್ಮನೆ ಇದು ಕಾರ್ನರ್ ಬಂದಾಗ ಗೇರ್ ಡೌನ್ ಮಾಡಿಬಿಟ್ಟು ಕ್ಲಚ್ಚನ್ನು ಬಿಡ್ತಾ ಇರ್ಬೋದು ಜೋರಾಗಿ, ಏನೂ ಆಗೋಲ್ಲ, ಏನೂ ವೀಲ್ ಲಾಕ್ ಆಗೋ ಚಾನ್ಸಸ್ ಇರೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಬೇಸಿಕ್ಲಿ ಸ್ಲಿಪ್ಪರ್ ಕ್ಲಚ್ಚು. ಆಮೇಲೆ ನೀವು ಇವಾಗ ಬ್ಲಿಪ್ ಮಾಡಬೇಕು. ಬ್ಲಿಪ್ ಅಂದರೆ ಏನೂ ಇಲ್ಲ, ನೀವು ತೋರಿಸ್ತಿರ್ತೀನಿ ಆಮೇಲೆ, ನಾನು ಹೆಲ್ಮೆಟ್ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ತೋರಿಸ್ತಿರ್ತೀನಿ. ಬ್ಲಿಪ್ ಅಂದರೆ ಏನೂ ಇಲ್ಲ, ಇವಾಗ ನಾನು ಓಡಿಸ್ತಾ ಇರ್ತೀನಿ ಗಾಡಿ, ಗೇರ್ ಡೌನ್ ಮಾಡಿಬಿಡಬೇಕು. ಗೇರ್ ಡೌನ್ ಮಾಡಬೇಕಂದ್ರೆ ರೆವ್ ಮ್ಯಾಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಾರ್ಮಲ್ ಗಾಡೀಲಿ ಅಂದರೆ ಕ್ಲಚ್ ಬಿಟ್ಟು ರೈಸ್ ಮಾಡಿದ್ರೆ ಒಂಥರ ವೇಗಾಗಿ ಎಳೆಯುತ್ತೆ ಆಕ್ಸಿಲರೇಷನ್ನು. ಅದೇ ಇದರಲ್ಲಿ ಆಗಲ್ಲ ಆ ಥರ. ಇದರಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಗೇರ್ ಡೌನ್ ಮಾಡಿಬಿಟ್ಟು ಕ್ಲಚ್ ಬಿಟ್ಟಾಗ ಒಂಥರ ಸ್ಲೋ ಆಗಿ, ಅಂದರೆ ಇನ್ಸ್ಟೆಂಟ್ ಥ್ರಾಟಲ್ ರೆಸ್ಪಾನ್ಸ್ ಕೊಡುತ್ತೆ. ಅಂದರೆ ತೋರಿಸ್ತಿರ್ತೀನಿ ನಿಮಗೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ನಿಮಗೆ ಅದನ್ನು ತೋರಿಸ್ತಾ ಇರ್ತೀನಿ, ನಾನು ಹೆಲ್ಮೆಟ್ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡು ತೋರಿಸ್ತಿರ್ತೀನಿ ಅದು ಹೆಂಗೆ ಅಂತ ವರ್ಕ್ ಆಗೋದು ಅಂತ ಹೇಳ್ತಿರ್ತೀನಿ. ಯೂ ಟರ್ನ್ ಬಗ್ಗೆ ಕೇಳಿದರು, ಕ್ರಾಸಲ್ಲಿ ಹೆಂಗೆ ಓಡಿಸೋದು ಮತ್ತು ಯಾವ ಗೇರಲ್ಲಿ ಇರಬೇಕು ಅಂತ ಒಬ್ಬರು ಕೇಳಿದರು, ಅದ್ರ ಬಗ್ಗೆ, ಮತ್ತು ಅಪ್ ಹಿಲ್ಲು ಡೌನ್ ಹಿಲ್ ಬಗ್ಗೆ ಕೇಳಿದರು. ಇದೆರಡರದ್ದು ಒಂದು ಕಂಬೈನ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ವೀಡಿಯೋ ಅದನ್ನೇ ನೋಡ್ತಿರ್ತೀರ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಯಾಕಂದರೆ ಇವಾಗ ಸ್ವಲ್ಪ ಹಬ್ಬಗಳು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದಷ್ಟು ಟ್ರೈ ಮಾಡ್ತಾಯಿರ್ತೀನಿ ವೀಡಿಯೋಸ್ನ ಹಾಕೋಕ್ಕೆ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಹೆಲ್ಮೆಟ್ಗೆ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಹೆಂಗೆ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಬೇಸಿಕ್ಲಿ ಸ್ಲಿಪ್ಪರ್ ಕ್ಲಚ್ ವರ್ಕಿಂಗ್ ಹೇಳಿದೆ, ಇವಾಗ ಮತ್ತೆ ಹೇಳ್ತಾಯಿರ್ತೀನಿ. ಏನೂ ಇಲ್ಲ, ಸ್ಲಿಪ್ಪರ್ ಕ್ಲಚ್ ಅಂದರೆ ಇಲ್ಲಿ ನಿಮಗೆ ಕ್ಲಚ್ ಹೌಸಿಂಗ್ ಇದ್ರ ಒಳಗೆ ಕ್ಲಚ್ ಇರುತ್ತೆ. ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಒಂದು ಕ್ಲ್ಯಾಂಪ್ ಥರ ಅಂದ್ಕೊಳ್ಬೋದು. ಏನಾಗುತ್ತೆ, ವೀಲ್ ಲಾಕ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ನೀವು ಸಡನ್ನಾಗಿ ಡೌನ್ ಶಿಫ್ಟ್ ಮಾಡಿ ಕ್ಲಚ್ ಬಿಟ್ಟರೆ ವೀಲ್ ಲಾಕ್ ಆಗೋಲ್ಲ. ವೀಲ್ ಲಾಕ್ ಆದರೆ ಸ್ಕಿಡ್ ಆಗೋ ಚಾನ್ಸಸ್ ಇದೆ. ಸೊ ಅದು ವೀಲ್ ಲಾಕನ್ನು ಪ್ರಿವೆಂಟ್ ಮಾಡೋಕ್ಕೆ ಸ್ಲಿಪ್ಪರ್ ಕ್ಲಚ್ ಇದೆ. ಆಮೇಲೆ ನೀವು ಫಾಸ್ಟರ್ ಅಪ್ ಶಿಫ್ಟ್ಸು ಮತ್ತು ಡೌನ್ ಶಿಫ್ಟ್, ಅಂದರೆ ಮೇಲಕ್ಕೆ ಮತ್ತು ಕೆಳಗೆ ಗೇರ್ನ ಇನ್ನೂ ಈಸಿಯಾಗಿ ಹಾಕ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಇವಾಗ ನಿಮಗೆ ಸ್ಲಿಪ್ಪರ್ ಕ್ಲಚ್ಚು ಅದು ಹೆಂಗೆ ಯೂಸ್ ಮಾಡೋದು ಮತ್ತು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಿರ್ತೀನಿ. ಎಕ್ಸ್ಪ್ಲನೇಷನ್ ಹೇಳಿದೆ ಥಿಯರಿಲಿ, ಅಂದರೆ ನಿಮಗೆ ಏನು ಸ್ಲಿಪ್ಪರ್ ಕ್ಲಚ್ ಅಂದರೆ ಒಳಗೆ ಕ್ಲಚ್ ನೋಡೋಕೆ ಹೆಂಗಿರುತ್ತೆ ಅಂತ ಎಲ್ಲ ಹೇಳಿದೆ. ನಿಮ್ಗೆ ಇವಾಗ ಅದು ಹೆಂಗೆ ವರ್ಕ್ ಆಗುತ್ತೆ ಮತ್ತು ಅದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತಿರ್ತೀನಿ. ಇದು ಡ್ಯೂಕ್ 250 2019 ಮಾಡಲ್ಲು ವಿತ್ ಸ್ಲಿಪ್ಪರ್ ಕ್ಲಚ್ ಇದೆ ಈ ಗಾಡಿಗೆ. ಸೊ ಇವಾಗ ನಿಮಗೆ ಇದರಲ್ಲಿ ಏನು ಕ್ವಿಕ್ ಶಿಫ್ಟರ್ ಆ ಥರ ಎಲ್ಲ ಏನೂ ಇಲ್ಲ, ಆದ್ರೂ ನಿಮಗೆ ತೋರಿಸ್ತಿರ್ತೀನಿ ಹೆಂಗೆ ಮಾಡೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ನಾರ್ಮಲ್ ಕ್ರೂಸಿಂಗ್ ಸ್ಪೀಡಲ್ಲಿ ಇದ್ದೀನಿ. ಅಕಸ್ಮಾತ್ ಟ್ರ್ಯಾಕಲ್ಲಿ ಇದ್ದೀರಾ ಅಂದ್ಕೊಳ್ಳಿ, ಅರೌಂಡ್ 5000 to 6000 RPM ಅಲ್ಲಿ ಇದ್ದೀರಾ ಅಂದ್ಕೊಳ್ಳಿ. ಇವಾಗ ನಾನು ಇದು ಡೌನ್ ಶಿಫ್ಟ್ ಮಾಡಬೇಕು. ನಾನು ಏನು ಮಾಡಿದೆ, ಕ್ಲಚ್ಚನ್ನು ಹಿಡಿದು ನಂದು ಒಂದು ಹಾಕಿದ್ದೀನಿ ವಿತೌಟ್ ಸ್ಲಿಪ್ಪರ್ ಕ್ಲಚ್ ಹೆಂಗೆ ಡೌನ್ ಶಿಫ್ಟ್ ಮಾಡೋದು ಅಂತ. ಅದರಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನೂ ಇಲ್ಲ, ಬೇಸಿಕ್ಲಿ ಏನು ಮಾಡ್ತೀರಾ ಅಂತಂದರೆ, ನೀವು
ಗಾಡಿ ಈ ಥರ ಕ್ರೂಸಿಂಗ್ ಸ್ಪೀಡಲ್ಲಿ ಇರುತ್ತೆ, ಅರೌಂಡ್ 6000 RPM ಅಂತಲೇ ಇಟ್ಕೊಳ್ಳಿ. ಇವಾಗ ಥರ್ಡಲ್ಲಿ ಇದ್ದೀನಿ, ಸೆಕೆಂಡಿಗೆ ಡೌನ್ ಶಿಫ್ಟ್ ಮಾಡಬೇಕು. ಕ್ಲಚ್ ಹಿಡಿತೀರಾ, ಆ್ಯಕ್ಸಿಲೇಟ್ರು ಮತ್ತು ಗೇರ್ ಡೌನು 3 ಒಂದೇ ಸದಿಗೆ ಮಾಡ್ತೀರಾ ಅಷ್ಟೇ. ಈ ಥರ ಬ್ಲಿಪ್ ಮಾಡ್ತೀರಾ. ಏನಾಗುತ್ತೆ, ಸ್ಲಿಪ್ಪರ್ ಕ್ಲಚ್ ಇದ್ದರೆ ಬಾಗ್ ಆಗಲ್ಲ ಗಾಡಿ, ಅಂದರೆ RPM ಸಡನ್ ಇನ್ಕ್ರೀಸ್ ಆಗಲ್ಲ. ತೋರಿಸ್ತಿರ್ತೀನಿ ನಿಮಗೆ. RPM ಕಾಣಿಸೋದಿದ್ರೆ ನೋಡಿ ಇಲ್ಲಿ. ಸೊ ಇವಾಗ ನಾನು ರೈಸ್ ಮಾಡ್ತಾ ಇದ್ದೀನಿ ಗಾಡಿ, ಥರ್ಡಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಸೆಕೆಂಡ್ಗೆ ಹಾಕ್ತೀನಿ. ನೋಡ್ಬೋದು ನೀವು, ನನಗೇನು ಬಾಗ್ ಆಗಿಲ್ಲ ಗಾಡಿ. ಬಾಗ್ ಅಂದರೆ ಸಡನ್ನಾಗಿ RPM ಯಾವುದೋ ರೈಸ್ ಆಗಿಲ್ಲ. ಸೊ ಅದೇ ಸ್ಲಿಪ್ಪರ್ ಕ್ಲಚ್ ಕೆಲಸ. ಇವಾಗ ಮತ್ತೆ ತೋರಿಸ್ತಾ ಇರ್ತೀನಿ. ನೋಡ್ಬೋದು ನೀವು, ಡೌನ್ ಶಿಫ್ಟ್ ಮಾಡಿದೆ ಸೆಕೆಂಡ್ಗೆ, ಒಂಚೂರು ಗಾಡಿ ಒಂಥರ ಹೆಲ್ಡ್ ಬ್ಯಾಕ್ ಆಗಲಿಲ್ಲ. ಅಂದರೆ ಸಡನ್ ಸ್ಲೋ ಆಗೋದು ಇಲ್ಲ ವೀಲ್ ಲಾಕ್ ಆಗೋದು ಏನೂ ಆಗಲಿಲ್ಲ. ಗಾಡಿ ಇನ್ನೂ ಮೂವಿಂಗಲ್ಲೇ ಇದೆ ಗಾಡಿ. ತೋರಿಸ್ತಿರ್ತೀನಿ ನಿಮಗೆ. ಇವಾಗ ನೋಡ್ಬೋದು ಕ್ಲಚ್ ಕಾಣಿಸ್ತಿದೆ ನಿಮಗೆ. ಸೊ ಇವಾಗ ಹೋಗ್ತಾ ಇದ್ದೀನಿ, ಥರ್ಡಲ್ಲಿ ಇದ್ದೀನಿ, ಸೆಕೆಂಡಿಗೆ ಡೌನ್ ಶಿಫ್ಟ್ ಮಾಡಬೇಕು ಅಷ್ಟೇ. ಕ್ಲಚ್ ಅಷ್ಟು ಈಸಿ ಆಪ್ರೇಟ್ ಮಾಡೋದು. ಈ ಕಡೆ ಆ್ಯಕ್ಸಿಲೇಟ್ರ್ ಇವಾಗ ತೋರಿಸ್ತಾ ಇರ್ತೀನಿ. ಎಲ್ಲ ಒಂದೇ ಸೈಮಲ್ಟೇನಿಯಸ್ ಆಗಿ ಮಾಡಬೇಕು, ನಾಪ್ಕೆ ಇಟ್ಕೊಳ್ಳಿ. ಇವಾಗ ನಾನು ಥರ್ಡಲ್ಲಿ ಇದ್ದೀನಿ, ಇವಾಗ ಸೆಕೆಂಡ್ಗೆ ಹಾಕಬೇಕು ಅಷ್ಟೇ. ಆ ಥರ ಬ್ಲಿಪ್ ಮಾಡಿದೆ. ಇವಾಗ ಗೇರು ತೋರಿಸ್ತಿರ್ತೀನಿ ನಿಮಗೆ. ಥರ್ಡಲ್ಲಿ ಇದ್ದೀನಿ ಅಷ್ಟೇ. ಆ ಥರ ಟ್ಯಾಪ್ ಮಾಡಿ. 3 ಒಂದೇ ಸತಿಗೆ ಸೈಮಲ್ಟೇನಿಯಸ್ ಆಗಿ ಟೈಮಿಂಗ್ ಕರೆಕ್ಟ್ ಇರಬೇಕು. ಅದು ಸ್ವಲ್ಪ ಆಗುತ್ತೆ ಪ್ರಾಕ್ಟೀಸ್ ಆಗೋಕ್ಕೆ. ಆದರೆ ಪ್ರಾಕ್ಟೀಸ್ ಆದರೆ ಚೆನ್ನಾಗಿರುತ್ತೆ ಓಡ್ಸೋಕ್ಕೆ ಗಾಡಿ. ಆಮೇಲೆ ಸ್ಲಿಪ್ಪರ್ ಕ್ಲಚ್ ಯೂಸ್ ಕೂಡ ಆಗುತ್ತೆ. ಅವ್ರು ಕೊಟ್ಟಿರೋದನ್ನು ಯೂಸ್ ಮಾಡ್ತೀರಾ ನೀವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಥರ್ಡ್ ಗೇರು ಅರೌಂಡ್ 5000 RPM 40 ಇದ್ದೀನಿ ಸ್ಪೀಡಲ್ಲಿ. ಸೊ ಇವಾಗ ಇಲ್ಲಿ ಕಾರ್ನರ್ ಬಂತು, ಡೌನ್ ಶಿಫ್ಟ್ ಮಾಡಿದೆ. ನೋಡ್ಬೋದು ನೀವು, ವೀಲ್ ಲಾಕ್ ಆಗಿಲ್ಲ. ಬೇಸಿಕ್ಲಿ ಟ್ರ್ಯಾಕಲ್ಲೂ ಇದನ್ನೇ ಮಾಡೋದು. ಹೋಗ್ತಾ ಇರ್ತಾರೆ, ಇನ್ನು ಮತ್ತೆ ಹೈಯರ್ ಸ್ಪೀಡ್ಸಲ್ಲಿ ಇರ್ತಾರೆ. ಇಲ್ಲಿ ನಾನು ಅಷ್ಟು ಸ್ಪೀಡಿಂಗ್ ಮಾಡೋಕ್ಕೆ ಹೋಗಲ್ಲ. ಸೊ ಇನ್ನು ಮತ್ತೆ ಹೈಯರ್ ಸ್ಪೀಡ್ಸಲ್ಲಿ ಇರ್ತಾರೆ. ಹೈಯರ್ ಸ್ಪೀಡ್ಸಲ್ಲಿ ಇದ್ಬಿಟ್ಟು ಸಡನ್ನಾಗಿ ಈ ಥರ ಗೇರ್ ಡೌನ್ ಮಾಡ್ತಾರೆ. ಕಾರ್ನರ್ ಬಂದಾಗ ಕ್ಲಚ್ ಹಿಡಿದು ಗೇರ್ ಡೌನ್ ಮಾಡಿ ಆ್ಯಕ್ಸಿಲೇಟ್ರ್ ಕೊಡ್ತಾರೆ ಒಂದೇ ಸತಿಗೆ. ಒಂದು ನಾಪ್ಕೆ ಇಟ್ಕೊಳ್ಳಿ, ಕಾರ್ನರಲ್ಲಿ ಯಾವತ್ತೂ ಕ್ಲಚ್ ಹಿಡಿಯಲ್ಲ ಯಾರೂ. ಕ್ಲಚ್ ಹಿಡಿದ್ರೆ ವೀಲ್ ಫ್ರೀ ಆಗಿಬಿಟ್ಟು ನಿಮಗೆ ಹಾಗೆ ವಾಶೌಟ್ ಆಗೋ ಚಾನ್ಸಸ್ ಇದೆ. ಅಂದರೆ ಹಾಗೆ ಉಚ್ಕೊಂಡು ಬೈಕ್ ಬಿದ್ದೋಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೇ ವೀಲ್ ಲಾಕ್ ಆಗಬಾರ್ದು ಅಂತಲೇ ಇವತ್ತು ಡೌನ್ ಶಿಫ್ಟ್ ಮಾಡೋದು. ಸ್ಲಿಪ್ಪರ್ ಕ್ಲಚ್ ಇದ್ದರೆ ಅದನ್ನು ಇನ್ನೂ ಪ್ರಿವೆಂಟ್ ಮಾಡುತ್ತೆ, ಇನ್ನೂ ಈಸಿಯರು ಡೌನ್ ಶಿಫ್ಟ್ ಮಾಡೋಕ್ಕೆ ಅಂತ ಹೇಳ್ತೀನಿ. ನೋಡ್ಬೋದು ಇವಾಗ ಫೋರ್ತಲ್ಲಿ ಇದ್ದೀನಿ, ಥರ್ಡ್ಗೆ ಹಾಕ್ತೀನಿ. ನೋಡ್ಬೋದು ವೀಲ್ ಲಾಕ್ ಆಗಲಿಲ್ಲ. ಸೆಕೆಂಡ್ಗೆ ಆಗಿದೆ, ವೀಲ್ ಲಾಕ್ ಆಗಲಿಲ್ಲ. ಬರೀ ಸ್ಲೋ ಆಗ್ತಾ ಇದೆ ಅಷ್ಟೇ ಗಾಡಿ, ಆದರೆ ವೀಲ್ ಲಾಕ್ ಏನೂ ಆಗಲ್ಲ. ಅದು ಸ್ಲೋ ಆಗೋದು ನಾರ್ಮಲ್ಲು, ಯಾಕಂದರೆ ಗೇರ್ ಡೌನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬೈಕ್ ಸ್ಲೋ ಆಗ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಸ್ಲಿಪ್ಪರ್ ಕ್ಲಚ್ ವರ್ಕಿಂಗ್ ತುಂಬ ಈಸಿ. ಮತ್ತೆ ತೋರಿಸ್ತಿರ್ತೀನಿ. ಇವಾಗ ಕ್ಲಚ್ಚಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಥರ್ಡ್ ಗೇರಲ್ಲಿ ಇದ್ದೀನಿ, ಡೌನ್ ಶಿಫ್ಟ್ ಮಾಡಬೇಕು. ಸೆಕೆಂಡ್ಗೆ ಮಾಡೋಕ್ಕೆ ಈ ಥರ ಕ್ಲಚ್ ಬ್ಲಿಕ್ ಮಾಡಿದೆ. ಇವಾಗ ಮತ್ತೆ ಆ್ಯಕ್ಸಿಲೇಟ್ರ್ ತೋರಿಸ್ತಾ ಇರ್ತೀನಿ. ಥರ್ಡಲ್ಲಿ ಇದ್ದೀನಿ, ಸೆಕೆಂಡ್ಗೆ ಹಾಕಬೇಕು ಅಂದರೆ ಈ ಥರ ಬ್ಲಿಕ್ ಮಾಡಿದೆ. ಇವಾಗ ಥರ್ಡಲ್ಲಿ ಇದ್ದೀನಿ, ಗೇರ್ ನೋಡ್ತಾ ಇರೋ ಈ ಥರ ಟ್ಯಾಪ್ ಮಾಡಿದೆ ಅಷ್ಟೇ. ಅದು ಮಾಡಿದ್ರೆ ಸೆಕೆಂಡ್ಗೆ ಹೋಯ್ತು ಗಾಡಿ ಅಷ್ಟೇ. ತುಂಬ ಸಿಂಪಲ್ಲು, ಈಸಿ. 3 ಒಂದೇ ಸದಿಗೆ ಮಾಡಬೇಕು. ಅದನ್ನು ಇಲ್ಲಿ ತಮಗೆ ತೋರ್ಸೋಕೆ ಆಗ್ತಾ ಇಲ್ಲ, ಆದರೆ ನಾಪ್ಕೆ ಇಟ್ಕೊಳ್ಳಿ. 3 ಒಂದೇ ಸದಿಗೆ ಮಾಡಿ ಅಷ್ಟೇ. ಅವಾಗ ಸ್ಲಿಪ್ಪರ್ ಕ್ಲಚ್ ಯೂಸ್ ಮಾಡ್ತೀರಾ, ಡೌನ್ ಶಿಫ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಯಾವಾಗಲೂ ಮಾಡೋ ನೆಸೆಸಿಟಿ ಇಲ್ಲ, ಸಿಟಿಲಿ ಏನು ಮಾಡಬೇಕು ಅಂತ ಏನಿಲ್ಲ. ಯಾಕಂದರೆ ನೀವು ಇದನ್ನು ಸಿಟಿಲಿ ಮಾಡಿದಷ್ಟು ಸುಮ್ಮನೆ ಗಾಡಿಗೆ ಇನ್ನೂ ಸ್ಟ್ರೆಸ್ ಬೀಳುತ್ತೆ. ಟ್ರ್ಯಾಕಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಏನಾದರೂ ಹೈ ಸ್ಪೀಡ್ ಹೈವೇ ರೈಡಿಂಗ್ ಮಾಡ್ತಾಯಿದ್ರೆ ಆವಾಗ ಯೂಸ್ ಮಾಡ್ಬೋದು ಇದನ್ನು ಅಂತ ಹೇಳ್ತೀನಿ. ಸೊ ಬೇಸಿಕ್ಲಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ. ಹೋಪ್ ಟು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು.